ನಮಸ್ಕಾರ. ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. ಎಸಿ ಕೋರ್ಟ್ನಲ್ಲಿ ಬಾಕಿ ಉಳಿಸಿದ್ದ ಪ್ರಕರಣಗಳ ವಿಲೇವಾರಿ ಅಸಾಧ್ಯ ಎನ್ನಲಾಗಿತ್ತು. ಆದರೆ ಅಧಿಕಾರಿಗಳ ಸಹಾಯದಿಂದ ಇದೀಗ ಅಸಾಧ್ಯವಾಗದನ್ನು ನಾವು ಸಾಧ್ಯವಾಗಿಸಿದ್ದೇವೆ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆ. ಸರ್ಕಾರಿ ಭೂ ಒತ್ತುವರಿ ತೆರವು ಕೆಲಸ ಆರಂಭವಾಗಿಲ್ಲ. ಏಪ್ರಿಲ್ ನಂತರ ಬೀಟ್ ಆಪ್ನಲ್ಲಿನ ಮಾಹಿತಿ ಆಧಾರದಲ್ಲಿ ಒತ್ತುವರಿ ತೆರವು ಕೆಲಸ ಆರಂಭವಾಗಬೇಕು. ಅಧಿಕಾರಿಗಳಿಗೆ ಸೂಚನೆ ನೀಡಿದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ. ಮತ್ತು ಕಾರ್ ಡಿವೈಡರ್ಗೆ ಡಿಕ್ಕಿ, ಪಲ್ಟಿಯಾಗಿ ಕ್ಷಣಾರ್ಧದಲ್ಲಿ ಉರಿದ ಕಾರು. ಸ್ಥಳದಲ್ಲೇ ಓರ್ವ ವ್ಯಕ್ತಿ ಸಾವು. ಅರಸೀಕೆರೆ ತಾಲೂಕಿನ ಬಾಣಾವಾರದಲ್ಲಿ ದುರ್ಘಟನೆ. ವಾರ್ತೆಗಳ ವಿವರ. ಎಸಿ ಕೋರ್ಟ್ನಲ್ಲಿ ಬಾಕಿ ಉಳಿಸಿದ ಪ್ರಕರಣಗಳ ವಿಲೇವಾರಿ ಅಸಾಧ್ಯ ಎನ್ನಲಾಗಿತ್ತು. ಆದರೆ ಅಧಿಕಾರಿಗಳ ಸಹಾಯದಿಂದ ಇದೀಗ ಅಸಾಧ್ಯವಾಗದನ್ನು ನಾವು ಸಾಧ್ಯವಾಗಿಸಿದ್ದೇವೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿದರು. 13 ವರ್ಷಗಳಿಂದ ಬಾಕಿ ಉಳಿಸಿ ಜನಗಳು ಕೂಡ ನಮ್ಮ ಕಚೇರಿಗಳಿಗೆ ದಿನ ಬೆಳಿಗ್ಗೆ ಆದರೆ ಅಲಿಯೋ ತರ ಮಾಡಿ ಅಸಾಧ್ಯವಾದಂತಹ ಪರಿಸ್ಥಿತಿ ವಿಲೆ ಮಾಡಲಿಕ್ಕೆ ಆಗೋದೇ ಇಲ್ಲ ಅನ್ನುವಷ್ಟು ಸಂಖ್ಯೆಯಲ್ಲಿ ಪ್ರಕರಣಗಳನ್ನ ಹಿಂದೆನವರು ಬಾಕಿ ಬಿಟ್ಟು ಹೋಗಿದ್ದಾರೆ. ಇರ್ತಕ್ಕಂಥ 54 ಎಸಿಗಳ ಕೋರ್ಟ್ ಅಲ್ಲಿ 73,000 ಪ್ರಕರಣ ಅವಧಿ ಮೀರಿದಂತಹವು ಇದ್ದವು ಅಂತ ಹೇಳಿದ್ರೆ, ಬಹುಶಃ ನಾವು ಈ ಪ್ರಕ್ರಿಯೆ ಆರಂಭ ಮಾಡಿದಾಗಲೂ ಸಹ ನಾವು ಮೊದಲಿಗೆ ಸಿಎಂ ಅವರು ಸಭೆ ಮಾಡುವಾಗ ನಾವು ಹೇಳಿದ್ವಿ ಇಷ್ಟೆಲ್ಲ ಬಾಕಿ ಇದೆ, ಇದನ್ನ ನಾವು ವಿಲೆ ಮಾಡ್ತೇವೆ ಅಂತ ನಾವು ಕಾರ್ಯದರ್ಶಿಗಳು ಹೇಳಿದಾಗ ಕೆಲವು IAS ಅಧಿಕಾರಿಗಳೇ ಹೀಗೆ ಹೇಳಿದವರು ಬಹಳ ಜನ ಇದ್ದಾರೆ, ಇಲ್ಲಿವರೆಗೂ ಯಾವುದು ವಿಲೆ ಮಾಡಕ್ ಆಗಿಲ್ಲ, ನೋಡ್ತೀವಿ ಅಂತ ಕಟಾರಿಯಾ ಅವರಿಗೆ ತಮಾಷೆ ಮಾಡಿದ್ದು ಕೂಡ ಉಂಟು. ಆದ್ರೆ ಯಾವುದು ಕೆಲಸ ಅಸಾಧ್ಯ ಅಂತ ಭಾವಿಸಿದ್ರು ಆ ಕೆಲಸವನ್ನ ಸಾಧ್ಯವಾಗಿಸುವ ರೀತಿಯಲ್ಲಿ ನೀವೆಲ್ಲರೂ ಕೂಡ ಕೆಲಸ ಮಾಡಿದ್ದೀರಾ. ಮಧ್ಯದಲ್ಲಿ ನಾನು ಕೆಲವು ಕೈಯಾಗಿ ನಿಷ್ಠುರವಾಗಿ ಮಾತಾಡಿರಬಹುದು, ಆದರೆ ಅದು ಕೂಡ ಅವಶ್ಯಕತೆ ಇರ್ತದೆ. ಆಡಳಿತದ ಸಂದರ್ಭದಲ್ಲಿ ಒಳ್ಳೆ ಮಾತಿನಲ್ಲಿ ಹೇಳೋದಕ್ಕೂ ಒಂದು ಸ್ಥಾನಮಾನ ಇದೆ. ಒಳ್ಳೆ ಮಾತಿಗೆ ಗೌರವ ಕೊಡಲಿಲ್ಲ ಅದೇ ಹೋದಾಗ ನಾವು ನಿಷ್ಠುರವಾಗಿನೂ ಕೂಡ ಮಾತಾಡಬೇಕಾಗುತ್ತೆ. ನಾವು ಮಾತಾಡಿರುವಂತಹದ್ದು ಯಾವುದೇ ನಮ್ಮ ಸ್ವಂತ ಹಿತಕ್ಕಾಗಿ ಅಲ್ಲ, ಸಾರ್ವಜನಿಕರ ಕೆಲಸ. ವಿಎಗಳು ಸರ್ಕಾರಿ ಭೂ ಒತ್ತುವರಿ ಗುರುತಿಸಿದ್ದಾರೆ, ಆದರೆ ಒತ್ತುವರಿ ತೆರವು ಕೆಲಸ ಆರಂಭವಾಗಿಲ್ಲ. ಈ ವರ್ಷ ಏಪ್ರಿಲ್ ನಂತರ ಬೀಟ್ ಆಪ್ನಲ್ಲಿನ ಮಾಹಿತಿ ಆಧಾರದಲ್ಲಿ ಕ್ರಮಬದ್ಧವಾಗಿ ಒತ್ತುವರಿ ತೆರವು ಕೆಲಸ ಆರಂಭವಾಗಬೇಕು ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಭೂ ಸರ್ವೆ ಮಾಡಿ ತಹಸೀಲ್ದಾರ್ ಕಡೆಯಿಂದ ಸರ್ಕಾರಿ ಭೂ ಒತ್ತುವರಿ ತೆರವು ಆದೇಶ ಮಾಡಿಸಬೇಕು. ಒತ್ತುವರಿ ತೆರವಿನ ಕೆಲಸ ಬೆಂಗಳೂರಿನಿಂದಲೇ ಆರಂಭವಾಗಬೇಕು. ವಿಎಗಳು ಪ್ರತಿ 6 ತಿಂಗಳಿಗೊಮ್ಮೆ ಸರ್ಕಾರಿ ಜಮೀನಿಗೆ ಭೇಟಿ ನೀಡಿ ಒತ್ತುವರಿ ಆಗಿದೆಯಾ ಎಂದು ಪರಿಶೀಲಿಸಬೇಕು. ಬೇರೆ ಇಲಾಖೆಗಳು ತಮ್ಮ ಜಮೀನು ಒತ್ತುವರಿ ತೆರವಿಗೆ ಬೀಟ್ ಆಪ್ ತಂತ್ರಾಂಶ ಬಳಸಿಕೊಳ್ಳಬೇಕು ಎಂದು ಹೇಳಿದರು. ವಿಎಗಳು ಹೋಗಿ ಕೆಲವು ಜಾಗಗಳು ಒತ್ತುವರಿ ಆಗಿದೆ ಅಂತ ಗುರುತಿಸಿದ್ದಾರೆ ಸಹ, ಆದ್ರೆ ಅಲ್ಲಿವರೆಗೂ ಕೆಲಸ ಮಾಡಿ ನಿಂತಿದೆ. ಅದನ್ನ ಎವಿಕ್ಷನ್ ಮಾಡೋದಾಗ್ಲಿ ಆ ಕೆಲಸ ಇನ್ನೂ ನಾವು ಮಾಡಿಲ್ಲ. ಸೊ ಇದನ್ನ ಈ ವರ್ಷ ಅಂದ್ರೆ ಬರೋ ವರ್ಷ ಏಪ್ರಿಲ್ ನಂತರ ನಾವು ಸಿಸ್ಟಮ್ಯಾಟಿಕಲಿ ಸರ್ಕಾರಿ ಜಾಗಗಳು ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಅಂತ ನಮ್ಮ ಲ್ಯಾಂಡ್ ಬೀಟ್ ಆಪ್ ಅಲ್ಲಿ ರೆಕಾರ್ಡ್ ಆಗಿದೆ, ಅದನ್ನ ನಾವು ಸರ್ವೆ ಮಾಡಿಸಿ ತಹಶೀಲ್ದಾರ್ಗಳ ಕಡೆಯಿಂದ ಎವಿಕ್ಷನ್ ಆರ್ಡರ್ ಮಾಡಿಸಿ ಅವುಗಳನ್ನ ಸರ್ಕಾರದ ವಶಕ್ಕೆ ಪಡೆಯುವಂತ ಕೆಲಸನೂ ಕೂಡ ಆಗಬೇಕಾಗಿದೆ. ಇದನ್ನ ಪೈಲಟ್ ನಾವು ಬ್ಯಾಂಗ್ಳೂರಿಂದಾನೇ ಮಾಡ್ತಾ ಇದ್ದೇವೆ, ಬಟ್ ರಾಜ್ಯಾದ್ಯಂತ ಈ ವರ್ಷ ರೋಲ್ ಔಟ್ ಮಾಡಬೇಕಾಗಿದೆ. ಸೊ ಅದನ್ನು ಕೂಡ ನಾವು ಟೆಕ್ನಾಲಜಿ ಬೇಸ್ಡ್ ಆಗಿ ಮಾಡ್ತಾ ಇದ್ದೇವೆ. ಸೊ ಫ್ಯೂಚರ್ ಅಲ್ಲಿ ಅದಕ್ಕೆ ನಾವು ಮೊನ್ನೆ ಭೂಮಿಯವರ ಜೊತೆ ಒಂದು ಮೀಟಿಂಗ್ ಮಾಡಿದ್ದೇವೆ. ಏನಾದ್ರೂ ಅಲ್ಲಿ ಲ್ಯಾಂಡ್ ಯೂಸೇಜ್ ಅಲ್ಲಿ ಈ ಯಾವುದು ಸರ್ಕಾರಿ ಜಾಗ ಇದೆ ಅದರಲ್ಲಿ ಲ್ಯಾಂಡ್ ಯೂಸೇಜ್ ಅಲ್ಲಿ ಏನೇ ಬದಲಾವಣೆ ಕಂಡು ಬಂದ್ರೆ ಸ್ಯಾಟಲೈಟ್ ಇಮೇಜರಿ ಮುಖಾಂತರನೇ ಡಿಟೆಕ್ಟ್ ಆಗಬೇಕು. ಅದೊಂದು ರೆಡ್ ಫ್ಲಾಗ್ ರೈಸ್ ಆಗಿ ವಿಲೇಜ್ ಅಕೌಂಟೆಂಟ್ಗೆ ಪುಷ್ ಆಗಬೇಕು, ಅವರು ಫೀಲ್ಡ್ಗೆ ಹೋಗಿ ವೆರಿಫೈ ಮಾಡಬೇಕು. ಆ ತರ ಒಂದು ಸಿಸ್ಟಮ್ ಅನ್ನ ಬಿಲ್ಡ್ ಮಾಡ್ತಾ ಇದ್ದೇವೆ. ಅದಲ್ಲದೆ ವಿಲೇಜ್ ಅಕೌಂಟೆಂಟ್ ಪ್ರತಿ 6 ತಿಂಗಳಿಗೊಮ್ಮೆ ಆದ್ರೂ ಹೋಗಿ ಲ್ಯಾಂಡ್ ಎನ್ಕ್ರೋಚ್ಮೆಂಟ್ ಆಗಿದೆಯಾ ಅಂತ ವೆರಿಫೈ ಮಾಡಬೇಕು. ಮತ್ತು ಎಲ್ಲಾ ಡಿಪಾರ್ಟ್ಮೆಂಟ್ಗೂ ಇದರಲ್ಲಿ ಅವರವರಿಗೆ ಈ ಅವರವರ ಅಸೆಟ್ ಅನ್ನ ಮ್ಯಾಪ್ ಮಾಡಲಿಕ್ಕೆ ಇದರಲ್ಲಿ ಅವಕಾಶ ಕೊಡ್ತೇವೆ. ಅಂದ್ರೆ ಎಜುಕೇಶನ್ ಡಿಪಾರ್ಟ್ಮೆಂಟ್, PWD ಎಲ್ಲರೂ ಕೂಡ ಈ ಪ್ಲಾಟ್ಫಾರ್ಮ್ ಅನ್ನ ಯೂಸ್ ಮಾಡಬಹುದು. ಸೊ ನಮ್ಮ ಉದ್ದೇಶ ಏನಂದ್ರೆ ಇಮ್ಮೂವಬಲ್ ಗವರ್ಮೆಂಟ್ ಅಸೆಟ್ ಏನೇನಿದೆ ಅದರದ್ದು ಸಂಪೂರ್ಣ ರಿಜಿಸ್ಟ್ರಿ ಒಂದ್ ಕಡೆ ಇರಬೇಕು, ಡಿಜಿಟಲ್ ರಿಜಿಸ್ಟ್ರಿ ಫಾರ್ ದಿ ಎಂಟೈರ್ ಗವರ್ಮೆಂಟ್.
ಬಟ್ ವಿ ವಿಲ್ ಸ್ಟಾರ್ಟ್ ವಿತ್ ರೆವಿನ್ಯೂ ಡಿಪಾರ್ಟ್ಮೆಂಟ್. ಬೇರೆಯವ್ರಿಗೆ ಆಪ್ಷನ್ ಕೊಡ್ತೇವೆ, ಇದೇ ಪ್ಲಾಟ್ಫಾರ್ಮ್ ಅನ್ನ ಯೂಸ್ ಮಾಡಿ ಅವರ ಆಸ್ತಿಗಳನ್ನು ಕೂಡ ಇದರಲ್ಲಿ ಎಂಟರ್ ಮಾಡೋ ತರ. ಸೊ ಇದೊಂಥರ ಸರ್ಕಾರದ ಆಸ್ತಿ ಕಣಜ, ಅಂದ್ರೆ ಲ್ಯಾಂಡ್ ಆಸ್ತಿ ಕಣಜ ಇದು. ಸೊ ರಿಜಿಸ್ಟ್ರಿ. ಸೊ ಇದನ್ನ ಮಾಡ್ಲಿಕ್ಕೆ ಈಗ ಮೊನ್ನೆ ಇದು ಲ್ಯಾಂಡ್ ಬೀಟ್ ನ ಮುಂದುವರೆದ ಭಾಗ ಇದು. ಲ್ಯಾಂಡ್ ಬೀಟ್ ಮಾಡಿ ಒಂದ್ ಲೆವೆಲ್ಗೆ ತಗೊಂಡ್ ಬಂದ್ವಿ. ಅದಾದ್ಮೇಲೆ ಬೇರೆ ವರ್ಕ್ ಲೋಡ್ ಫೀಲ್ಡ್ ಲೆವೆಲ್ ಅಲ್ಲಿ ಇದ್ದಿದ್ರಿಂದ ಇದನ್ನ ಸ್ವಲ್ಪ ವೆಯ್ಟ್ ಮಾಡ್ಲಿ ಅಂತ ಹಿಂದಕ್ಕೆ ಹಾಕಿದ್ವಿ ವೆಯ್ಟಿಂಗ್ ಬೆಂಚ್ಗೆ. ಈಗ ಬೇರೆ ಬೇರೆ ಕೆಲಸಗಳು ಪ್ರೋಗ್ರೆಸ್ ಆಗಿರೋದ್ರಿಂದ ಜಮಾಬಂದಿನೂ ಅಷ್ಟೇ ಇವತ್ತಲ್ಲ, ನಾವು 2 ವರ್ಷ ಹಿಂದೆನೆ ಯೋಚನೆ ಮಾಡಿದ್ವಿ. ಆದ್ರೆ ಬೇರೆ ವರ್ಕ್ ಇರೋದ್ರಿಂದ ಇದನ್ನ ನಾವು ಮಿಷನ್ ಮೋಡ್ ಅಲ್ಲಿ ತಗೊಂಡಿರ್ಲಿಲ್ಲ. ಸೊ ಬಾಣಾವರದಲ್ಲಿ ವಾಹನವೊಂದನ್ನು ಓವರ್ಟೇಕ್ ಮಾಡಲು ಯತ್ನಿಸಿದ ಕಾರು ಚಾಲಕನ ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಡಿಕ್ಕಿ ಹೊಡೆದು ಹೊತ್ತಿ ಉರಿದಿದೆ. ಈ ವೆಹಿಕಲ್ ಅಪಘಾತದಲ್ಲಿ ಓರ್ವ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದು 2 ಗಾಯಗೊಂಡಿದ್ದಾರೆ. ವಾಹನವೊಂದನ್ನು ಓವರ್ಟೇಕ್ ಮಾಡಲು ಹೋಗಿ ಡಿವೈಡರ್ಗೆ ಕಾರ್ ಡಿಕ್ಕಿ ಹೊಡೆದು ಹೊತ್ತಿ ಉರಿದ ಘಟನೆ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಬಾಣಾವರದಲ್ಲಿ ನಡೆದಿದೆ. ಈ ಅಪಘಾತದಲ್ಲಿ ಓರ್ವ ಮೃತಪಟ್ಟಿದ್ದಾನೆ. ಚಾಲಕನ ನಿಯಂತ್ರಣ ತಪ್ಪಿದ i20 ಕಾರ್ ರಸ್ತೆ ಮಧ್ಯದಲ್ಲಿರುವ ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ. ಅಪಘಾತಕ್ಕೊಳಗಾದ ಕಾರ್ನಲ್ಲಿ ಪ್ರಯಾಣಿಸುತ್ತಿದ್ದ 3 ಪೈಕಿ 30 ವರ್ಷದ ಯುವಕ ಮೃತಪಟ್ಟಿದ್ದು, ಅಪಘಾತಕ್ಕೆ ಅತಿಯಾದ ವೇಗವೇ ಕಾರಣ ಎಂದು ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದಿದೆ. ವೇಗವಾಗಿ ಚಲಿಸುತ್ತಿದ್ದ i20 ಕಾರು ಮತ್ತೊಂದು ವಾಹನವನ್ನು ಓವರ್ಟೇಕ್ ಮಾಡುತ್ತಿತ್ತು. ಈ ವೇಳೆ ಚಾಲಕನ ನಿಯಂತ್ರಣ ತಪ್ಪಿದ ಕಾರ್ ರಸ್ತೆಯಲ್ಲಿದ್ದ ಕಂಬಕ್ಕೆ ಡಿಕ್ಕಿಯಾಗಿದೆ. ನಂತರ ಡಿವೈಡರ್ಗೂ ಡಿಕ್ಕಿ ಹೊಡೆದು ಪಕ್ಕದ ರಸ್ತೆಗೆ ನುಗ್ಗಿ ಪಲ್ಟಿಯಾಗಿದೆ. ಈ ವೇಳೆ ಕಾರ್ನಲ್ಲಿದ್ದ ಓರ್ವ ಹೊರಗೆ ಬಿದ್ದು ಗಾಯಗೊಂಡಿದ್ದಾರೆ. ಕಾರ್ನಲ್ಲಿ ಸಿಲುಕಿದ್ದ ಇಬ್ಬರಲ್ಲಿ ಓರ್ವ ಸಾವನ್ನಪ್ಪಿದ್ದಾರೆ. ಅಪಘಾತ ನಡೆಯುತ್ತಿದ್ದಂತೆ ಸ್ಥಳಕ್ಕೆ ದೌಡಾಯಿಸಿದ ಸ್ಥಳೀಯರು 2 ಗಾಯಾಳುಗಳನ್ನು ರಕ್ಷಿಸಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಅಪಘಾತದ ತೀವ್ರತೆಗೆ ಕಾರು ಬೆಂಕಿಗಾಹುತಿಯಾಗಿದೆ. ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಗಾಯಾಳುಗಳನ್ನು ನವೀನ್ ಮತ್ತು ಪವನ್ ಎಂದು ಗುರುತಿಸಲಾಗಿದೆ. ಮೃತ ಯುವಕ ಹಾರನಹಳ್ಳಿ ಮೂಲದವನು ಎಂದು ತಿಳಿದು ಬಂದಿದೆ. ಹಾಸನ ಲೋಕಸಭಾ ಕ್ಷೇತ್ರದ ಮಾನ್ಯ ಸಂಸದ ಶ್ರೇಯಸ್ ಪಟೇಲ್ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ವತಿಯಿಂದ ಕಾಡಾನೆ ಮಾನವ ಸಂಘರ್ಷ ಹೆಚ್ಚಾಗಿ ಕಂಡುಬರುವ ಪ್ರದೇಶಗಳಲ್ಲಿ ಕರ್ತವ್ಯ ನಿರ್ವಹಿಸುವ ಸಿಬ್ಬಂದಿಗಳ ಅನುಕೂಲಕ್ಕಾಗಿ ಮಹೇಂದ್ರ ಕ್ಯಾಪ್ಟರ್ ವಾಹನವನ್ನು ಜಿಲ್ಲಾ ಆನೆ ಕಾರ್ಯಪಡೆಗೆ ಹಸ್ತಾಂತರಿಸಿದ್ದಾರೆ. ಹಾಸನದ ಮಾರನಹಳ್ಳಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯ ಭಾಗವಾಗಿ NHAI ವತಿಯಿಂದ ಈ ವಾಹನವನ್ನು ಜಿಲ್ಲಾ ಆನೆ ಕಾರ್ಯಪಡೆಗೆ ಒದಗಿಸಲಾಗಿದ್ದು, ಕಾಡಾನೆಗಳ ಚಲನಾವಲನ ಮೇಲ್ಚಾರಣೆ ಹಾಗೂ ಗಸ್ತು ಕಾರ್ಯಾಚರಣೆಗಾಗಿ ವಾಹನವನ್ನು ಬಳಸಲಾಗುತ್ತದೆ. ಕಾಡಾನೆ ಮಾನವ ಸಂಘರ್ಷವನ್ನು ಕಡಿಮೆ ಮಾಡುವಲ್ಲಿ ಅರಣ್ಯ ಇಲಾಖೆ ಮತ್ತು ಜಿಲ್ಲಾ ಆನೆ ಕಾರ್ಯಪಡೆಯ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಸಿಬ್ಬಂದಿಗಳ ಸುರಕ್ಷತೆ ಮತ್ತು ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಈ ವಾಹನ ಸಹಕಾರಿಯಾಗಲಿದೆ. ಈ ಸಂದರ್ಭದಲ್ಲಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸೌರಭ್ ಕುಮಾರ್, ಸೈಯದ್ ಅಮಾನುಲ್ಲಾ, ಮಧುಸೂದನ, ಮೋಹನ್, VS ಉಪಸ್ಥಿತರಿದ್ದರು. ಆದಿಚುಂಚನಗಿರಿ ಒಕ್ಕಲಿಗರ ಮಹಿಳಾ ಕ್ಷೇಮಾಭಿವೃದ್ಧಿ ಸಂಘವು 2022ರಲ್ಲಿ ನಡೆಸಿದ ಕಾರ್ಯಕಾರಿ ಮಂಡಳಿ ಚುನಾವಣೆಯನ್ನು ರದ್ದುಪಡಿಸುವ ಉದ್ದೇಶದಿಂದ ಕೆಲವೊಂದು ಸದಸ್ಯರು ಮಾಡಿದ್ದ ಆರೋಪಗಳು ಆಧಾರರಹಿತ ಹಾಗೂ ಸುಳ್ಳು ಎಂದು ಸಾಬೀತಾಗಿದ್ದು, ಸಂಘದ ಕಾರ್ಯಕಾರಿ ಮಂಡಳಿ ಸಂಪೂರ್ಣವಾಗಿ ಆರೋಪ ಮುಕ್ತವಾಗಿದೆ ಎಂದು ಆದಿಚುಂಚನಗಿರಿ ಒಕ್ಕಲಿಗರ ಮಹಿಳಾ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷೆ ಭಾರತಿ ರಾಜಶೇಖರ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಸಂಘದ ಸುಮಾರು 35 ಸದಸ್ಯರು 2022ರಲ್ಲಿ ನಡೆದ ಕಾರ್ಯಕಾರಿ ಮಂಡಳಿ ಚುನಾವಣೆಯನ್ನು ತಡೆಹಿಡಿಯುವ ಉದ್ದೇಶದಿಂದ ಸದಸ್ಯರ ಪಟ್ಟಿಯಲ್ಲಿ ಅಕ್ರಮ ನಡೆದಿದೆ ಎಂಬುದಾಗಿ ಸೇರಿದಂತೆ ಹಲವು ಆರೋಪಗಳನ್ನು ಮಾಡಿದರು. ಈ ಸಂಬಂಧ ಪತ್ರಿಕಾಗೋಷ್ಠಿ ನಡೆಸಿ ಸಾರ್ವಜನಿಕವಾಗಿ ಆರೋಪ ಹೊರಿಸಿದಲ್ಲದೆ ಹಾಸನದ 6ನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಲಯದಲ್ಲಿ ದಾವೆ ಅನ್ನು ಸಲ್ಲಿಸಿದರು. ದಾವೆ ಸಲ್ಲಿಸಿದ ನಂತರವೂ ಚುನಾವಣೆಯನ್ನು ತಡೆಹಿಡಿಯಲು ಕೊನೆಯ ಕ್ಷಣದವರೆಗೂ ಪ್ರಯತ್ನಿಸಲಾಯಿತು. ನ್ಯಾಯಾಲಯದಿಂದ ತಾತ್ಕಾಲಿಕ ಸ್ಟೇ ಆದೇಶವನ್ನು ಪಡೆದು ನಂತರವೇ ಚುನಾವಣೆಯನ್ನು ನಡೆಸಲಾಗಿತ್ತು. ಆದರೆ ನಂತರ ನಡೆದ ನ್ಯಾಯಾಲಯದ ಪ್ರಕ್ರಿಯೆಗಳಲ್ಲಿ ಆರೋಪಗಳನ್ನು ಸಾಬೀತುಪಡಿಸಲು ದಾವೆದಾರರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಸಂಘ ಹಾಗೂ ಅದರ ಕಾರ್ಯಕಾರಿ ಮಂಡಳಿಯ ವಿರುದ್ಧ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿ ಸಂಘದ ಗೌರವಕ್ಕೆ ಧಕ್ಕೆ ತರಲು ಯತ್ನಿಸಲಾಗಿತ್ತು. ಆದರೆ ಈಗ ಮಾಡಿದ ಆರೋಪಗಳನ್ನು ಲಿಖಿತವಾಗಿ ಹಿಂಪಡೆದುಕೊಳ್ಳಲಾಗಿದೆ. ಇದರಿಂದ ಆರೋಪಗಳು ಸುಳ್ಳಾಗಿದ್ದವು ಎಂಬುದು ಸ್ಪಷ್ಟವಾಗಿದೆ ಎಂದು ಹೇಳಿದರು. ಹಿಂದಿನ ಕಾರ್ಯಕಾರಿ ಮಂಡಳಿಯ ಸಮಯದಲ್ಲಿ ಕಾರ್ಯಕಾರಿ ಮಂಡಳಿ ಇದ್ದಂಥ ನಾನು ಡೈರೆಕ್ಟರ್ ಆಗಿದ್ದೆ, ನನಗೆ ನರ್ಮದಾ ಸೆಕ್ರೆಟರಿ ಆಗಿದ್ದರು. ನಂತರ ನಾನು ಸೆಕ್ರೆಟರಿ ಆಗಿದ್ದೆ. ಮಂಗಳಕ್ಕ ಅವರು ಉಪಾಧ್ಯಕ್ಷರಾಗಿದ್ದರು. ಮತ್ತು ಅಧ್ಯಕ್ಷರು ನಿಧನರಾಗಿದ್ದಾರೆ. ಅವರು ರತ್ನ ವೆಂಕಟರಾಮು ಅಂತ ಇದ್ದರು.
ಮತ್ತು ನಾವು ಕಾರ್ಯಕಾರಿ ಮಂಡಳಿ ಬದಲಾವಣೆ ಮಾಡುವಂಥ ಸಮಯದಲ್ಲಿ ಚುನಾವಣೆಯನ್ನು ಮಾಡಬೇಕು ಅಂತ ನಮ್ಮ ಸಂಘದಲ್ಲಿ ಸುಮಾರು 800 ಜನ ಸದಸ್ಯರಿದ್ದಾರೆ. ಈ ಸಂಘಕ್ಕೆ ಹೊಸ ಕಾರ್ಯಕಾರಿ ಮಂಡಳಿ ಮಾಡೋದಕ್ಕೆ ಚುನಾವಣೆ ಮಾಡಬೇಕು ಅಂತ 2022ರಲ್ಲಿ ಪ್ರಸ್ತಾವನೆ ಆದಾಗ ಕೆಲವರು ಸದಸ್ಯರು ಈ ಒಂದು ಚುನಾವಣೆಯನ್ನು ತಡೆಯಲು ಅಥವಾ ಬೇರೆ ಉದ್ದೇಶದಿಂದನೋ ನಮ್ಮ 4 ಜನ ಸದಸ್ಯರು ಮತ್ತು ಡೆಪ್ಯೂಟಿ ರಿಜಿಸ್ಟ್ರಾರ್ ಆಫ್ ಸೊಸೈಟೀಸ್ ದಯಾನಂದ್ ಅವರು ಮತ್ತು ಚೀಫ್ ಎಲೆಕ್ಷನ್ ಆಫೀಸರ್ ಆಗಿ ಡೆಪ್ಯೂಟ್ ಮಾಡಬೇಕಂತ CDPO ಶಕುಂತಲಾ ಅವ್ರ ಮೇಲೂ ಸಹ ಒಂದು ಕೇಸನ್ನು ಹಾಕಿದರು. ನಂತರದ ದಿನಗಳಲ್ಲಿ ಕಾನೂನು ರಹಿತವಾಗಿ ನಾವು ಕೋರ್ಟಿನಿಂದ ಒಂದು ಮನ್ನಣೆಯನ್ನು ಪಡೆದು ಚುನಾವಣೆಯನ್ನು ಶಾಂತಿಯುತವಾಗಿ ನಡೆಸಿ ಹೊಸ ಕಾರ್ಯಕಾರಿ ಮಂಡಳಿ 2023ರಿಂದ ಕಾರ್ಯನಿರ್ವಹಿಸ್ತಾ ಇದೆ. ಆ ಸಮಯದಲ್ಲಿ ಅವರು 3 ಜನ ಕೆಲವರು ಕೇಸ್ ಹಾಕಿದ್ದಂಥ ಸದಸ್ಯರುಗಳು ಆ ಒಂದು ಆಪಾದನೆಗಳಿಗೆ ಯಾವುದೇ ಒಂದು ಸಾಕ್ಷಿ ಆಧಾರವಿಲ್ಲದೆ ನಮ್ಮ ಮೇಲೆ ಸುಳ್ಳು ಆಪಾದನೆಯನ್ನು ಮಾಡಿದರು. ಈ ಸುಳ್ಳು ಆಪಾದನೆಯ ಕೇಸನ್ನು ಅವರು ಹಿಂಪಡೆದಿದ್ದಾರೆ. 2022ರಲ್ಲಿ ಯಾವುದೇ ಒಂದು ಮಾಹಿತಿ ಇಲ್ಲದೇ ಇರೋದ್ರಿಂದ ನಮ್ಮ ಮೇಲೆ ಮಾಡಿರುವ ಎಲ್ಲ ಆಪಾದನೆಗಳು ಸುಳ್ಳು ಅಂತ ತಿಳಿದ ನಂತರ ಅವರು ಕೇಸನ್ನು ವಾಪಸ್ಸು ತಗೊಂಡಿದ್ದಾರೆ. ಸೊ ಹಾಗಾಗಿ ಈ ಸಮಯದಲ್ಲಿ ನಾವು ತಿಳಿಸಲು ಏನು ಇಚ್ಛೆ ಪಡ್ತಾ ಇದ್ದೀವಿ ಅಂತಂದರೆ, ಈ ಒಂದು ಆದಿಚುಂಚನಗಿರಿ ಒಕ್ಕಲಿಗರ ಮಹಿಳಾ ಕ್ಷೇಮಾಭಿವೃದ್ಧಿನಲ್ಲಿ ಯಾವುದೇ ಥರ ಅನಾಚಾರ ಆಗ್ಬೋದು ಅಥವಾ ಯಾವುದೇ ಆದ ತಪ್ಪು ನಡವಳಿಕೆಗಳು ಯಾವುದೂ ನಡೆದಿಲ್ಲ. ಮುಂದಿನ ದಿನಗಳು ಈ ಸಮಾಜದಲ್ಲಿ ನಾವು ಬಹಳಷ್ಟು ಕಾರ್ಯಕ್ರಮಗಳನ್ನು ಮಹಿಳೆಯರಿಗೋಸ್ಕರ, ಮಕ್ಕಳಿಗೋಸ್ಕರ ಭಾಳಷ್ಟು ಕಾರ್ಯಕ್ರಮಗಳನ್ನು ಭಾಳ ಸುಸಜ್ಜಿತವಾಗಿ ಮಾಡ್ಕೊತಾ ಬಂದಿದ್ದೀವಿ. ಮತ್ತು ಈ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಹೆಸರ ಮೇಲೆ ಒಂದು ಮಸಿಯನ್ನು ಬೆಳೆದು ಅದು ಜನರಲ್ಲಿ ಒಂದು ತಪ್ಪು ಭಾವನೆಯನ್ನು ಮೂಡಿಸಿತ್ತು. ಹಾಗಾಗಿ ಈ ಒಂದು ಪ್ರೆಸ್ ಮೀಟ್ನಲ್ಲಿ ನಾವು ತಿಳಿಸಲು ಏನು ಇಚ್ಛೆ ಪಡ್ತಾ ಇದ್ದೀವಿ ಅಂದರೆ, ನಮ್ಮ ಸಂಘದಲ್ಲಿ ಯಾವುದೇ ಥರದ ಮಿಸ್ಅಪ್ರೋಪ್ರಿಯೇಷನ್ ಆಗ್ಬೋದು ಅಥವಾ ಸುಳ್ಳು ಸದಸ್ಯರ ಪಟ್ಟಿ ಆಗ್ಬೋದು ಯಾವುದನ್ನೂ ಸಹ ಮಾಡಿಲ್ಲ. ಹಿಂದಿನ ಕಾರ್ಯಕಾರಿ ಮಂಡಳಿ ಮತ್ತು ಈಗಿನ ಕಾರ್ಯಕಾರಿ ಮಂಡಳಿ ಎಲ್ಲ ಕೆಲಸ ಕಾರ್ಯಗಳು ಕಾನೂನು ಒಳಪಟ್ಟು ನಾವೆಲ್ಲ ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದೀವಿ. ಸೊ ಕೆಲವರು ಸದಸ್ಯರು ಈ ಸಂಘದ ಮೇಲೆ ಈ ಸುಳ್ಳು ಆಪಾದನೆ ಮತ್ತು ಕಾರ್ಯಕಾರಿ ಮಂಡಳಿಯ ಮೇಲೆ ಸುಳ್ಳು ಆಪಾದನೆ ಮಾಡಿದ್ದಾರೆ. ಇದು ಸತ್ಯಕ್ಕೆ ದೂರವಾದ ಆಪಾದನೆಗಳು ಅಂತ ಹೇಳಲು ಈ ಒಂದು ನಿಮ್ಮ ಮೀಡಿಯಾದ ಮೂಲಕ ಜನರಿಗೆ ತಿಳಿಸಬೇಕು ಅನ್ನೋದು ಇವತ್ತು ನಮ್ಮ ಉದ್ದೇಶ. ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ನಿಕಟಪೂರ್ವ ಕಾರ್ಯದರ್ಶಿ ನರ್ಮದಾ, ಉಪಾಧ್ಯಕ್ಷೆ ಮಂಗಳಾ ಚಂದ್ರೇಗೌಡ, ವಕೀಲರಾದ ಮೂರ್ತಿ, ಮಂಜುಳಾ ಇತರರು ಉಪಸ್ಥಿತರಿದ್ದರು. ಪದ್ಮಭೂಷಣ, ಕರ್ನಾಟಕ ರತ್ನ, ತ್ರಿವಿಧ ದಾಸೋಹಿ, ನಡೆದಾಡುವ ದೇವರು ಎಂದೇ ಖ್ಯಾತರಾದ ಸಿದ್ಧಗಂಗಾ ಮಠ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಶಿವ ಯೋಗಿಗಳು ಶ್ರೀ ಅವರ 7ನೇ ವರ್ಷದ ಪುಣ್ಯ ಸ್ಮರಣೋತ್ಸವವನ್ನು ನಗರದ ಮಹಾವೀರ ವೃತ್ತದಲ್ಲಿ ವೀರಶೈವ ಲಿಂಗಾಯತ ವೇದಿಕೆ ರಾಜ್ಯ ಸಮಿತಿಯಿಂದ ಭಕ್ತಿಭಾವೆ, ಸೇವಾಭಾವ ಮತ್ತು ಸಮಾಜಮುಖಿ ಚಟುವಟಿಕೆಗಳೊಂದಿಗೆ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಇದೇ ವೇಳೆ ಶ್ರೀ ಸಿದ್ಧಗಂಗಾ ಮಠದ ಶ್ರೀ ಶಿವಸಿದ್ದೇಶ್ವರ ಸ್ವಾಮೀಜಿಗಳು ಮಾತನಾಡಿ, ಅನ್ನದಾಸೋಹ, ಜ್ಞಾನದಾಸೋಹ ಮತ್ತು ಭಕ್ತಿ ದಾಸೋಹ ಎಂಬ ತ್ರಿವಿಧ ದಾಸೋಹದ ತತ್ವಗಳು ಸಾಮಾಜಿಕ ಸಮಾನತೆ, ಕಾಯಕದ ಮಹತ್ವ ಮತ್ತು ನಿಸ್ವಾರ್ಥ ಸೇವೆಯನ್ನು ಸಾರುತ್ತದೆ. ಕಾಯಕವೇ ಕೈಲಾಸ, ದಾಸೋಹವೇ ಮುಕ್ತಿಯ ದಾರಿ ಎಂಬ ಶರಣರ ಸಂದೇಶವನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗಲೇ ಇಂತಹ ಪುಣ್ಯ ಸ್ಮರಣೆಗಳು ಸಾರ್ಥಕವಾಗುತ್ತವೆ. ಈ ದಿನವನ್ನು ಸ್ವಾಮೀಜಿಯವರ ಸೇವೆಯನ್ನು ಸ್ಮರಿಸಲು ಆಚರಿಸಲಾಗುತ್ತದೆ ಮತ್ತು ಕಾಯಕದೊಂದಿಗೆ ದಾಸೋಹದ ಪವಿತ್ರ ತತ್ವವನ್ನು ಜನತೆಗೆ ತಿಳಿಸುವುದೇ ಇದರ ಮುಖ್ಯ ಉದ್ದೇಶವಾಗಿದೆ ಎಂದು ಹೇಳಿದರು. ಒಂದು ಕ್ಷೇತ್ರ ಅಂದ್ರೆ ಅದು ತ್ಯಾಗ ಅಂತಕ್ಕಂಥದ್ದು. ಮತ್ತೆ ಯಾರು ತಮ್ಮ ಧರ್ಮದಲ್ಲಿ ಅಚಲವಾದಂತಹ ನಂಬಿಕೆಯನ್ನ ಇಟ್ಕೊಂಡು ನಿಜವಾದಂತ ಸಮಾಜ ಸೇವೆಯೇ ಭಗವಂತನ ದಿವ್ಯ ದರ್ಶನ ಅಂತಕ್ಕಂಥ ಧ್ಯೇಯ ವಾಕ್ಯವನ್ನ ಇಟ್ಕೊಂಡಿರ್ತಾರೋ ಅದು ನಿಜವಾದಂತಹ ತ್ಯಾಗ ಸೇವೆಗೆ ನಾವು ಅನುಸರಿಸುವುದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಕೆಲವು ಮಾರ್ಗಗಳನ್ನ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ನಾವೇನಾದ್ರೂ ನಡೆದಿದ್ದೆ ಆದ್ರೆ ನಿಜಕ್ಕೂ ಅಂತಹ ಪುಣ್ಯ ಸ್ಮರಣೆಗಳು, ಜಯಂತಿಗಳು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಬಹಳ ಮುಖ್ಯವಾಗಿ ಕಾಯಿರ್ತಕ್ಕಂಥವ್ರು ನಮ್ಮ ನಾಗರಿಕ ಶರಣ ಬಂಧುಗಳು. ಈ ಬಿರುಬಿಸಿನಲ್ಲೂ ಕೂತ್ಕೊಂಡು ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡ್ತಾ ಇದ್ದೀರಾ. ಶಿವಕುಮಾರ ಮಹಾಶಿವಯೋಗಿಗಳವರಿಗೆ ಎಷ್ಟು ಶಕ್ತಿ ಇದೆ ಅಂತಂದ್ರೆ ಬಿಸಿಲನ್ನು ಸಹ ತಂಪಾಗಿಸುವಂತ ಶಕ್ತಿ ಇರುವಂತದ್ದು. ಆ ರೀತಿಯಾಗಿ ಬಿಸಿಲನ್ನು ತಂಪುವಂತ ಭಾವನೆಯನ್ನ ಇಟ್ಕೊಂಡು ಬಹಳ ತಾಳ್ಮೆಯಿಂದ ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ನಾಗರಿಕ ಬಂಧುಗಳ ಅಂತರಾತ್ಮಕ್ಕೆ ಮತ್ತು ನನ್ನ ಮಾತುಗಳಿಗೆ ಮುಕ್ತಾಯ ಕೊಡ್ತಾ ಇದ್ದೀನಿ. ಮತ್ತೊಮ್ಮೆ ಶರಣಾರ್ಥಿಗಳು. ಕಾರ್ಯಕ್ರಮದಲ್ಲಿ ಬಿಆರ್ ವಸಂತಕುಮಾರ್, ಪ್ರಶಾಂತ್ ಕಲ್ಲೂರು, ಜಿಲ್ಲೆಯ ವಿವಿಧ ಮಠದ ಸ್ವಾಮೀಜಿಗಳಾದ ವಿಜಯಕುಮಾರ್ ಸ್ವಾಮೀಜಿ, ಕಲ್ಯಾಣ ಸ್ವಾಮೀಜಿ, ಶ್ರೀ ಸಂಗಮೇಶ್ವರ ಸ್ವಾಮೀಜಿ, ಮಹಂತ ಸ್ವಾಮೀಜಿ, ಬಸವರಾಜೇಂದ್ರ ಸ್ವಾಮೀಜಿ, ಜಯದೇವ ಸ್ವಾಮೀಜಿ, ಸದಾಶಿವ ಸ್ವಾಮೀಜಿ, ಶಾಂತವೀರ ಸ್ವಾಮೀಜಿ, ಜಯದೇವಿ ತಾಯಿ, ಚಿನ್ಮಯಿ ಮಾತಾಜಿ ಇತರರು ಉಪಸ್ಥಿತರಿದ್ದರು.
ಸಮರ್ಪಕವಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸುವಂತೆ ಆಗ್ರಹಿಸಿ ಮಲ್ಲಿಪಟ್ಟಣ ಹೋಬಳಿ ಜೋಗಿಹೊಸಹಳ್ಳಿ ಗ್ರಾಮಸ್ಥರು ತಾಲೂಕು ಪಂಚಾಯಿತಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಗ್ರಾಮಸ್ಥರು ಮಾಧ್ಯಮದೊಂದಿಗೆ ಮಾತನಾಡಿ, ಗ್ರಾಮದಲ್ಲಿ ಕಳೆದ 4 ತಿಂಗಳಿನಿಂದ ಕುಡಿಯುವ ನೀರಿಗೆ ಸಮಸ್ಯೆ ಎದುರಾಗಿದೆ. ನೀರು ಸರಬರಾಜು ಮಾಡುತ್ತಿದ್ದ ಕೊಳವೆ ಬಾವಿಯ ಮೋಟಾರ್ ಪಂಪ್ ಕುಸಿದು ಬಿದ್ದಿತ್ತು. ಇದನ್ನು ಎತ್ತಿ ಸರಿಪಡಿಸಿದರೂ ನೀರು ಬರುತ್ತಿಲ್ಲ. ಹೀಗಾಗಿ ಗ್ರಾಮದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಎದುರಾಗಿದೆ. ಈ ಬಗ್ಗೆ ಗ್ರಾಮ ಪಂಚಾಯಿತಿ ಪಿಡಿಒ ಅವರ ಗಮನಕ್ಕೆ ತಂದರೂ ಈವರೆಗೂ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದ್ದು ಈ ಕುರಿತು ಸಹ ಗಮನ ಹರಿಸಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದರು. ಸುಮಾರು 4ರಿಂದ 5 ತಿಂಗಳಿಂದ ನೀರಿಲ್ಲ. ಪೀಡಿಯಾಗ ಅವಾಗ ಹೋಗ್ತಾ ಹೇಳ್ತಾ ಇರ್ತೀವಿ, ಇವತ್ತಿಲ್ಲ ನಾಳೆ ಇಲ್ಲ ನಾಡಿದ್ದು ಅಂತ ಹೇಳ್ತಾನೆ ಬರ್ತಾ ಇದ್ದಾರೆ. ಲಾಸ್ಟಿಗೆ 1-2 ತಿಂಗಳಿಂದ ಹೋದೆ, ತಾಲೂಕು ಪಂಚಾಯತಿ ಅವ್ರಿಗೆ ಹೇಳಿದ್ದೀವಿ, KEB ಅವ್ರಿಗೆ ಹೇಳ್ತಾ ಇದ್ದೀವಿ. ನಮಗೆ ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಪಂಚಾಯತಿಯಿಂದ. ನಾವೆಲ್ಲಿಂದ ತಂದು ಕೊಡೋಣ ಅಂತೇಳಿ ಅವ್ರು ನಮ್ಮ ಮೇಲೆ ಹೇಳ್ತಾರೆ. ಆಮೇಲೆ ಸದ್ಯಕ್ಕೆ ಟ್ಯಾಂಕರ್ ನೀರಾರು ಕೊಡಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡಾಗ 3 ದಿವಸ ಕಳಿಸಿದ್ರು ಸರ್. 3 ಟ್ಯಾಂಕರ್ ನೀರು ಕಳಿಸಿದ್ದಾರೆ. ಅದೇ 30 ಟ್ಯಾಂಕಿಗೆ ಬರ್ಕೊಂಡವ್ರ ಏನೋ ಗೊತ್ತಿಲ್ಲ. ಅದರಲ್ಲೂ PDO ಭಾರಿ ನಮ್ಮ ಪಂಚಾಯತಿಗೆ ಇದುವರೆಗೆ ಬಂದಿರತಕ್ಕಂಥ PDOಗಳಲ್ಲಿ ಭಾರಿ ವರ್ಸ್ಟ್ PDO ಇವರು ಆಗಿರ್ತಾರೆ. ಅವರು ಪಂಚಾಯತಿಯಿಂದ ತೆಗೆದು ಹಾಕಬೇಕು ಅರ್ಜೆಂಟ್ಗಾಗಿ ಅವ್ರನ್ನ. ಇಲ್ಲ ಅಂದರೆ ಗ್ರಾಮಗಳಲ್ಲಿ ಭಾರಿ ಆಗು ಹೋಗುಗಳಲ್ಲಿ ಇವರು ಏನು ನಿಭಾಯಿಸ್ತಾ ಇಲ್ಲ. ಹಾಗಾಗಿ ಅರ್ಜೆಂಟ್ ನಮಗೆ ನೀರು ಕುಡಿಯೋ ವ್ಯವಸ್ಥೆ ಮಾಡೋಕ್ಕಾದ್ರೆ ಆಗಲಿ, ಇಲ್ಲ ಅಂತಂದರೆ ಗ್ರಾಮ ಪಂಚಾಯತಿ ಬಿಟ್ಟು ಆಚೆಗೆ ಹೋಗಲಿ. ಈ ಸಂದರ್ಭದಲ್ಲಿ ಚಂದ್ರೇಗೌಡ, ಮಂಗಳ, ರೇಣುಕಾ, ಪುಟ್ಟಲಕ್ಷ್ಮಿ, ಶೋಭಾ ಹಾಜರಿದ್ದರು. ಇದೀಗ ಜಾಹೀರಾತು. ತಮ್ಮ ಕ್ವಾಲಿಟಿ ಪ್ರಾಡಕ್ಟ್ಸ್, ಅಫೋರ್ಡೆಬಲ್ ಪ್ರೈಸಸ್ ಮತ್ತು ಆಫ್ಟರ್ ಸೇಲ್ ಸರ್ವಿಸ್ಗಳಿಂದಾನೇ ತುಂಬಾನೇ ಫೇಮಸ್ ಆಗಿರೋ ವರ್ಲ್ಡ್ಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ಗಳಲ್ಲಿ ಒಂದಾದ ಡ್ಯಾಮ್ರೋ ಫರ್ನಿಚರ್ ತಮ್ಮ 25th ಆನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಡ್ಯಾಮ್ರೋ ಫರ್ನಿಚರ್ನಲ್ಲಿ ನಿಮಗೆ ಮಾಡರ್ನ್ ಮತ್ತು ಪಾರಂಪರಿಕ ಶೈಲಿಯ ವೈಡ್ ರೇಂಜ್ ಆಫ್ ಫರ್ನಿಚರ್ಗಳು ದೊರೆಯುತ್ತೆ. ಯಾವುದೇ ಫರ್ನಿಚರ್ ಅನ್ನ ಪರ್ಚೇಸ್ ಮಾಡಿದ್ರು ಫ್ರೀ ಹೋಮ್ ಡೆಲಿವರಿ ಮತ್ತು ಫ್ರೀ ಅಸೆಂಬ್ಲಿಂಗ್ ಸರ್ವಿಸಸ್ ಅನ್ನ ಕೊಡ್ತಾರೆ. ನಮ್ಮಲ್ಲಿ ಎಲ್ಲ ಪ್ರಾಡಕ್ಟ್ಸ್ ಗಳಿಗೆ ಅಶ್ಯೂರ್ಡ್ ವಾರಂಟಿ ಇರುತ್ತೆ. ಜೊತೆಗೆ ನಿಮ್ಮ ಪ್ರತಿ ಖರೀದಿಗೆ ಸಾಲ ಸೌಲಭ್ಯದ ವ್ಯವಸ್ಥೆ ಸಹ ಇರುತ್ತೆ. ಹಾಸನದ ಸಾಲಗಾಮಿ ರೋಡ್ನ ಸೈನ್ಸ್ ಕಾಲೇಜು ಎದುರಿಗಿರುವ ನಮ್ಮ ಡ್ಯಾಮ್ರೋ ಫರ್ನಿಚರ್ ನಲ್ಲಿ ಅತ್ಯಾಕರ್ಷಕ ಬೆಲೆಯಲ್ಲಿ ವಿಶಾಲ ಶ್ರೇಣಿಯ ಫರ್ನಿಚರ್ಗಳು ದೊರೆಯುತ್ತದೆ. ನಮ್ಮಲ್ಲಿ 3+2 ಫ್ಯಾಬ್ರಿಕ್ ಸೋಫಾಸ್, ಲೆದರ್ ಸೋಫಾಸ್, ಫ್ಯಾಬ್ರಿಕ್ ರಿಕ್ಲೈನರ್ ಮತ್ತು ಲೆದರ್ನ ಮ್ಯಾನ್ಯುಯಲ್ ಮತ್ತು ಮೋಟರೈಸ್ ರಿಕ್ಲೈನರ್ಗಳು 10 ವರ್ಷದ ವಾರಂಟಿ ಜೊತೆಗೆ ಸಿಗುತ್ತೆ. ಲೆದರ್ ಸೋಫಾಸ್, ವಾರ್ಡ್ರೋಬ್ಸ್, ಡ್ರೆಸ್ಸಿಂಗ್ ಟೇಬಲ್ಸ್, ಸಿಂಗಲ್ ವುಡನ್ ಕಾಟ್ಸ್, ಕ್ವೀನ್ ಸೈಜ್ ಕಾಟ್ಸ್ ಹಾಗೂ ವಿತ್ ಅಂಡ್ ವಿತೌಟ್ ಸ್ಟೋರೇಜ್ ಇರುವಂತಹ ಕಿಂಗ್ ಸೈಜ್ ಕಾಟ್ಗಳಿಗೆ 3 ವರ್ಷದ ವಾರಂಟಿ ಜೊತೆಗೆ ಆಕರ್ಷಕವಾದ 25,000 ಕ್ಯಾಶ್ ಬ್ಯಾಕ್ ಸಹ ಸಿಗುತ್ತೆ. ಹಾಗೂ ಡೈನಿಂಗ್ ಸೆಟ್ ಮೇಲೆ 15,000 ಕ್ಯಾಶ್ ಬ್ಯಾಕ್ ಅನ್ನ ಕೊಡ್ತಾ ಇದ್ದಾರೆ. ಇನ್ನು ಆಫೀಸ್ ಎಕ್ಸಿಕ್ಯೂಟಿವ್ ಟೇಬಲ್ ವಿತ್ ಕಬೋರ್ಡ್ ಜೊತೆಗೆ ಆಫೀಸ್ ಚೇರ್ಗಳು, ಸ್ಟಡಿ ಡೆಸ್ಕ್ ಗಳನ್ನ ಕಾಂಬೋ ಆಫರ್ ನಲ್ಲಿ ತಗೋಬಹುದು. ಇಷ್ಟೆಲ್ಲ ವೆರೈಟಿಗಳು, ಮಾಡೆಲ್ಸ್ಗಳು, ಆಫರ್ಸ್ಗಳು ಇರುವಂತಹ ಹಾಸನದ ಏಕೈಕ ಫರ್ನಿಚರ್ ಶೋರೂಮ್ ಅದುವೇ ನಮ್ಮ ಡ್ಯಾಮ್ರೋ ಫರ್ನಿಚರ್ಸ್. ವಿಳಾಸ ಸರ್ಕಾರಿ ವಿಜ್ಞಾನ ಕಾಲೇಜು ಎದುರು, ಸಾಲಗಾಮಿ ರಸ್ತೆ, ಹಾಸನ. ಅಧ್ಯಯನ ಪದವಿ ಪೂರ್ವ ಕಾಲೇಜು, ಹಾಸನ. ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಭವಿಷ್ಯದ ಭದ್ರ ಬುನಾದಿಗೆ ಸಹಕಾರಿಯಾಗಿರುವ ನಮ್ಮ ಕಾಲೇಜು ತನ್ನ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ PCMB, PCMC ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ CEBA ಕೋರ್ಸ್ಗಳು ಸಹ ಲಭ್ಯವಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ KCET, NEET, JEE ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಹಾಗೂ CA ಫೌಂಡೇಶನ್ ತರಬೇತಿಯನ್ನ ನೀಡಲಾಗುವುದು. ಜೊತೆಗೆ ಕಲೆ, ನಾಟಕ, ಕ್ರೀಡೆ, ಸ್ಕೌಟ್ಸ್ ಅಂಡ್ ಗೈಡ್ಸ್, ವ್ಯಕ್ತಿತ್ವ ವಿಕಸನ, ಸಂಸ್ಕೃತಿಗಳ ಆಚರಣೆ, ರಸ್ತೆ ಸುರಕ್ಷತಾ ಕಾರ್ಯಕ್ರಮ, ಮಹಿಳಾ ಸಬಲೀಕರಣ, ಕಣ್ಣು ಮತ್ತು ಆರೋಗ್ಯ ತಪಾಸಣಾ ಶಿಬಿರಗಳು, ಗಿಡ ನೆಡುವ ಕಾರ್ಯಕ್ರಮಗಳು ಹಾಗೂ ಸೈಬರ್ ಕ್ರೈಮ್ ಜಾಗೃತಿಯಂತಹ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ. ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿರುವ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ. 2026-27ನೇ ಶೈಕ್ಷಣಿಕ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು, ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ಕನಸಿನ ಮೊದಲ ಹೆಜ್ಜೆ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜು. ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ. ಅಧ್ಯಯನ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ಹಾಸನ. ಕಾಂಟ್ಯಾಕ್ಟ್ 9019526599. ಸೇಂಟ್ ಜಾನ್ಸ್ ಆಂಗ್ಲ ಮಾಧ್ಯಮ ಶಾಲೆ, ದಾಸನಹಳ್ಳಿ ಗೇಟ್, ಗಂಡಸಿ, ಅರಸೀಕೆರೆ ತಾಲೂಕು. ಶಾಲೆಯ ಗೌರವಾನ್ವಿತ ಸಂಸ್ಥಾಪಕರಾದ ಡಾಕ್ಟರ್ ಮುಖೇಶ್ ವಿಕೆ ಅವರ ಪರಿಪೂರ್ಣವಾದ ಶೈಕ್ಷಣಿಕ ಮತ್ತು ಅವರ ನಿಸ್ವಾರ್ಥ ಸೇವೆಯಿಂದ
ಸೇಂಟ್ ಜಾನ್ ಶಾಲೆಯು ಅತ್ಯುತ್ತಮವಾಗಿ ಮುನ್ನಡೆಯುತ್ತಿದೆ. ಇದಕ್ಕೆ ಪೂರಕವಾಗಿ ನುರಿತ ಮತ್ತು ತರಬೇತಿ ಪಡೆದ ಶಿಕ್ಷಕರ ತಂಡವಿರುವುದು ಮಕ್ಕಳ ಶಿಕ್ಷಣಾಭಿವೃದ್ಧಿಗೆ ಪ್ರಮುಖ ಕಾರಣವಾಗಿರುತ್ತದೆ. ನಮ್ಮ ಶಾಲೆಯು ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯಲ್ಲಿ 10 ವರ್ಷದಿಂದ ಸತತವಾಗಿ 100ಕ್ಕೆ 100ರಷ್ಟು ಫಲಿತಾಂಶ ನೀಡುತ್ತಿದ್ದು 2024-25ನೇ ಸಾಲಿನಲ್ಲಿ 29 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ಮತ್ತು 15 ಮಕ್ಕಳು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿರುತ್ತಾರೆ. ಸೇಂಟ್ ಜಾನ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ನಲ್ಲಿ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳು ವೈದ್ಯಕೀಯ, ಇಂಜಿನಿಯರಿಂಗ್, ಬಿಸಿಎ ಮತ್ತು ಎಂಸಿಎ ವೃತ್ತಿಪರ ಕೋರ್ಸ್ಗಳನ್ನು ಮಾಡುತ್ತಿರುವುದು ಶಿಕ್ಷಕರಿಗೆ ಮತ್ತು ಪೋಷಕರಿಗೆ ಹೆಮ್ಮೆ ತಂದಿದೆ. ಶಿಕ್ಷಣದೊಂದಿಗೆ ಮಕ್ಕಳು ಕ್ರೀಡೆ, ಯೋಗ ಮತ್ತು ಸಾಂಸ್ಕೃತಿಕ ವಿಷಯದಲ್ಲೂ ಚಾಪು ಮೂಡಿಸಿದ್ದು ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕ್ರೀಡೋತ್ಸವದಲ್ಲಿ ಅನೇಕ ಪ್ರಶಸ್ತಿ ಗಳಿಸಿ ಶಾಲೆಗೆ ಕೀರ್ತಿ ತಂದಿರುತ್ತಾರೆ. ಶಾಲೆಯ ಹಲವಾರು ವಿದ್ಯಾರ್ಥಿಗಳು ಎನ್ಎಸ್ಎಸ್ ಮತ್ತು ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿಂಗ್ನಲ್ಲಿದ್ದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಕಾರ್ಯಕ್ರಮವನ್ನು ಚೆನ್ನೈನಲ್ಲಿ ಕೂಡ ಭಾಗವಹಿಸಿರುತ್ತಾರೆ. ಪ್ರತಿ ವರ್ಷವೂ ಎಲ್ಕೆಜಿ ಮತ್ತು ಯುಕೆಜಿ ಮಕ್ಕಳಿಗೆ ಅಕ್ಷರಾಭ್ಯಾಸ, ಶಾಲೆಯ ಮಕ್ಕಳಿಗೆ ಶೈಕ್ಷಣಿಕ ಪ್ರವಾಸ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಸ್ಥಳೀಯರಿಗೂ ಉಚಿತ ಆರೋಗ್ಯ ಶಿಬಿರಗಳನ್ನು ನಡೆಸಿಕೊಂಡು ಬರಲಾಗುತ್ತಿದೆ. 2026-27ನೇ ಸಾಲಿನ ಪ್ರವೇಶಾತಿ ಪ್ರಾರಂಭಗೊಂಡಿದ್ದು ನಿಮ್ಮ ಮಕ್ಕಳ ಅತ್ಯುತ್ತಮ ಭವಿಷ್ಯಕ್ಕಾಗಿ ಇಂದೇ ಭೇಟಿ ನೀಡಿ. ಸೇಂಟ್ ಜಾನ್ಸ್ ಆಂಗ್ಲ ಮಾಧ್ಯಮ ಶಾಲೆ, ದಾಸನಹಳ್ಳಿ ಗೇಟ್, ಗಂಡಸಿ, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ. ಯಾವತ್ತು ಮರೆಯಲ್ಲ. ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮವು, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. ಕ್ಯಾಂಪೋ ಚಾಕ್ಲೇಟ್ಸ್ ಸ್ಪ್ರೆಡಿಂಗ್. ಕೆಎನ್ಎ ಮೈಲ್ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂಡ್ ಪಿಯು ಕಾಲೇಜ್, ಹೊಳೆನರಸೀಪುರ. ನುರಿತ ಬೋಧಕ ವರ್ಗದಿಂದ ಅತ್ಯುತ್ತಮ ಶಿಕ್ಷಣದೊಂದಿಗೆ ಪ್ರತಿ ವರ್ಷ ವಿದ್ಯಾರ್ಥಿಗಳ ಉತ್ತಮ ಫಲಿತಾಂಶದೊಂದಿಗೆ ಮುನ್ನಡೆಯುತ್ತಿದೆ. ನಮ್ಮ ಶಾಲೆಯಲ್ಲಿ ಮ್ಯೂಸಿಕ್, ಡ್ಯಾನ್ಸ್, ಚಿತ್ರಕಲೆ, ಧ್ಯಾನ, ಕರಾಟೆ ಮತ್ತು ಯೋಗ ತರಬೇತಿಯನ್ನ ನೀಡುತ್ತಿದ್ದು ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಪ್ರತಿಭೆಗಳು ಕೂಡ ನಮ್ಮ ಶಾಲೆಯಲ್ಲಿರುವುದು ನಮ್ಮೆಲ್ಲರ ಹೆಮ್ಮೆಯಾಗಿದೆ. ಕ್ರೀಡಾ ಚಟುವಟಿಕೆಗಳಿಗೆ ವಿಸ್ತಾರವಾದ ಮೈದಾನವಿದ್ದು ಲೈಬ್ರರಿ ಮತ್ತು ಕಂಪ್ಯೂಟರ್ ಲ್ಯಾಬ್ ಒಳಗೊಂಡಂತೆ ಇಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರತಿ ವಿದ್ಯಾರ್ಥಿಗಳಿಗೆ ಎಕ್ಸ್ಪರ್ಟ್ ಟೀಚರ್ಸ್ಗಳೇ ಪ್ರತ್ಯೇಕವಾಗಿ ಸ್ಟಡಿ ಅವರ್ಸ್ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ಬೇರೆ ಕೋಚಿಂಗ್ ಸೆಂಟರ್ ಅವಶ್ಯಕತೆ ಇರುವುದಿಲ್ಲ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಸದಾ ಮಿಡಿಯುವ ಶಿಕ್ಷಕರು ಗ್ರೂಪ್ ಸ್ಟಡಿ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಕ್ವಿಜ್ ಮತ್ತು ಡಿಬೇಟ್ ನಡೆಸಿ ಪ್ರತಿ ತಿಂಗಳಿಗೊಮ್ಮೆ ಪೋಷಕರ ಸಭೆಯನ್ನ ನಡೆಸಲಾಗುತ್ತದೆ. ನಮ್ಮ ಶಾಲೆಯಲ್ಲಿ ಉತ್ತಮ ಬಸ್ ಸೌಲಭ್ಯವಿದ್ದು ದೂರದ ಮಕ್ಕಳಿಗೆ ಊಟ ಮತ್ತು ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿರುತ್ತದೆ. Admission open for nursery, first standard to PUC. KNA Milestone English Medium School and PU College, KNA Extension, Old Chennaraipatna Road, Holenarasipura. Mobile 9108510737, 9108510735. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484827261 ಮತ್ತು 8970568666. ರತ್ನಂ ಸಿಲ್ಕ್ಸ್, ಹಾಸನದ ಜನಮನ ಗೆದ್ದಿರುವ ನಂಬರ್ 1 ರೇಷ್ಮೆ ಹಾಗೂ ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ಸ್, ಪ್ಯೂರ್ ಬನಾರಸ್ ಸಿಲ್ಕ್ಸ್, ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್,
ಕೆಎಸ್ಐಸಿ ಗ್ರೇಡ್ ಕ್ರೇಪ್ ಸಿಲ್ಕ್, ಸೂಟಿಂಗ್ ಅಂಡ್ ಶರ್ಟಿಂಗ್, ಇನ್ನು ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ. ವರ್ಷದ 365 ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ. ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ. ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್, ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್, ನೆಕ್ಸ್ಟ್ ಟು ಎನ್ಸಿಸಿ ಆಫೀಸ್, ಆರ್ಸಿ ರೋಡ್, ಹಾಸನ್. ಫೋನ್ ನಂಬರ್ 9164210699 ಹಾಗೂ 08172296399. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಸಕಲೇಶಪುರ ತಾಲೂಕಿನ ಬೆಳಗೋಡು ಹೋಬಳಿಯ ಯಡೇಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಎನ್ನಲಾದ ಅಕ್ರಮ ಭೂ ಮಂಜೂರಾತಿ ಹಾಗೂ ಸರ್ಕಾರಿ ಬೀಡಿನ ಒತ್ತುವರಿ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಫೆಬ್ರವರಿ 5ರಿಂದ ಹಾಸನದ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಶಾಂತಿಯುತ ಪ್ರತಿಭಟನೆ ನಡೆಸಲಾಗುವುದು ಎಂದು ಜಿಲ್ಲಾ ಆದಿ ದ್ರಾವಿಡ ತುಳು ಸಮಾಜ ಸೇವಾ ಸಂಘದ ಅಧ್ಯಕ್ಷ ಬಿ ಶಂಕರ್ ತಿಳಿಸಿದರು. ಬಗರ್ಕೋ ಕಮಿಟಿಯಲ್ಲಿ 2 ಎಕರೆ 10 ಗುಂಟೆ ಅವರು ಮಹಾರಾಷ್ಟ್ರದ ಇರೋದು. ಅವರಿಗೆ ದಾಖಲಾತಿ ಕೂಡ ಏನೂ ಇರೋದಿಲ್ಲ. ಆಧಾರ್ ಕಾರ್ಡ್ ಇರೋದಿಲ್ಲ, ಕರೆಂಟ್ ಬಿಲ್ ಇರೋದಿಲ್ಲ, ಅವ್ರದ್ದು ಏನೂ ದಾಖಲಾತಿ ಕೂಡ ಇರೋದಿಲ್ಲ. ಸೈನು ಕೂಡ ಬೋಗಸ್ ಆಗಿರ್ತವೆ. ಅದರಲ್ಲಿ 2017ರಲ್ಲಿ ಭೋಗಪ್ಪ ಅಂತ ಭೋಗರಾಜ್ ಅಂತ ಒಬ್ಬರು AC ಕೋರ್ಟಿಗೆ ಹಾಕ್ಕೊಂಡಿದ್ರು. ಅಲ್ಲಿ AC ಅವ್ರ ಕೋರ್ಟ್ ನಡೀತಿರ್ಬೇಕಾದ್ರೆ ಅವ್ರ ದಾಖಲಾತಿ ಏನಾರು ಪರಿಶೀಲನೆ ಮಾಡಿ ಅಂತ 2023ರಲ್ಲಿ ಈ ತಹಶೀಲ್ದಾರ್ಗೆ ವರದಿ ಕೊಡ್ತಾರೆ, ನಿಮ್ಮ ಮೂಲ ದಾಖಲಾತಿ ಏನಾರು ಕೊಡಿ ಅಂತ. 2023 ಕೊಟ್ಟರು ಕೂಡ 2025 ಕೂಡ ಏನು ದಾಖಲಾತಿ ಕೊಟ್ಟಿರೋದಿಲ್ಲ ತಹಶೀಲ್ದಾರ್. ನಾವು ಹಲವಾರು ಬಾರಿ ವಿಚಾರಗಳಲ್ಲಿ ಅದರಲ್ಲಿ ತಾಲೂಕು ಆಫೀಸ್ಗೆ ಹೋದರೆ ಏಕವಚನದಲ್ಲಿ ತಹಶೀಲ್ದಾರ್ ಉಡುಪಿಯಿಂದ ಮಾತಾಡೋದು, ಸೌಜನ್ಯದಿಂದ ಮಾತಾಡೋದಿಲ್ಲ. ಯಾರು ಬಡವರು ಕೂಡ ಹೋಗಂಗಿಲ್ಲ ಅಲ್ಲಿಗೆ. ನೀವು ಏನಾದರೆ ಕೇಳೋದಿದ್ರೆ ನೀವು ಬೇರೆ ಕಡೆ ಕೇಳಿ, ನಮಗೆ ಇಲ್ಲಿ ಬಂದ್ಬಿಟ್ಟು ನಮಗೆ ತೊಂದರೆ ಕೊಡಬೇಡಿ ಅಂತ ತಹಶೀಲ್ದಾರ್ ಉಡುಪಿ ಮಾತಾಡೋದು, ಏಕವಚನದಲ್ಲಿ ಮಾತಾಡೋದು. ಬಡವರಿಗೆ ಯಾವುದೂ ಕೂಡ ಕೆಲಸ ಆಗ್ತಿಲ್ಲ. ಅಲ್ಲಿ ಸಕಲೇಶಪುರ ತಾಲೂಕಲ್ಲಿ ಅನೇಕ ಬಾರಿ ಬಡವರಿಗೆ ಯಾವುದೂ ಕೆಲಸ ಆಗ್ತಿಲ್ಲ. ಇದ್ರ ಬಗ್ಗೆ ಕಂದಾಯ ಸಚಿವರಿಗೂ ಇತ್ತೀಚೆಗೆ ಒಂದು ಜನಸಂಪರ್ಕ ಸಭೆಯಲ್ಲಿ ಹಾಸನದಲ್ಲಿ ಕೂಡ ಇದು ಮನವಿ ಮಾಡಿದ್ದು. ಅದು ಆ ಮನವಿ ಕಾಪಿ ಕೊಟ್ಟಿದ್ದು ಕೂಡ ಅಲ್ಲಿ ತಾಲೂಕು ಆಫೀಸಿಗೆ ಬಂದರೂ ಕೂಡ DC ಅವರು ಕಳಿಸಿದ್ರು ಕೂಡ ಅಲ್ಲಿ ಏನೂ ಕ್ರಮ ತಗೊಂಡಿಲ್ಲ. ಇತ್ತೀಚೆಗೆ 16ರಲ್ಲಿ ಸಕಲೇಶಪುರ ಕೂಡ ಕಂದಾಯ ಸಚಿವರು ಕೂಡ ಅಲ್ಲೂ ಕೂಡ ಮನವಿ ಕೂಡ ಕೊಟ್ಟಿದ್ದು. ಇದುವರೆಗೂ ಏನು ನಮಗೇನು ಕೆಲಸ ಆಗಲಿಲ್ಲ. ಹಂಗಾಗಿ ನಾವು ಈ DC ಕೂಡ 2 ಬಾರಿ ಮನವಿ ಕೊಟ್ಟಿದ್ದೀವಿ. ಅಲ್ಲಿ ಕೂಡ ಕಳಿಸಿದರೆ ಅದು ಏನು ಅಲ್ಲಿಂದ ವರದಿ ಕೂಡ ತಲುಪಿಲ್ಲ. ಆಮೇಲೆ ನಾವೊಂದು ಮಾಹಿತಕ್ಕಲ್ಲಿ ಕೂಡ ಕೇಳಿದ್ದು, 1 ತಿಂಗಳು 20 ದಿವಸ ಆದರೂ ಒಂದು ಮಾಹಿತಕ್ಕಿಗೆ ಉತ್ತರ ಕೊಟ್ಟಿಲ್ಲ, ದಾಖಲಾತಿ ಇದಾ ಇಲ್ವ ಅಂತ. ನಮ್ಮ ಸಕಲೇಶಪುರದಲ್ಲಿ ಏನು ದುರಂತ ಅಂದರೆ, ಆಮೇಲೆ ಇನ್ನೊಂದು ವಿಚಾರ, ಸರ್ವೆ ನಂಬರ್ 214 8 ಎಕರೆ 2 ಗುಂಟೆ ಇದೆ ಸರ್ಕಾರ ಬೀಳು ಅಂತ. ಆ ಜಾಗ ಕೂಡ ನಾವು ನಿವೇಶನ ರೈತರಿಗೆ ಪಂಚಾಯತಿ ಕೂಡ ಪಟ್ಟಿ ಮಾಡಿ ಕೊಟ್ಟಿದ್ರು. ಸರ್ವೆ ಕೂಡ ಆಗಿದೆ, ಕೆಚ್ ಕೂಡ ಆಗಿದೆ. ಅಲ್ಲಿ ತಹಶೀಲ್ದಾರಿಗೆ ಬಂದು ಎಲ್ಲ ಸ್ಪಾಟ್ ಮಾಜ್ ಮಾಡಿ ಅಂತ ಹೇಳಿರೋ ತಹಶೀಲ್ದಾರ್ ಎಲ್ಲ ರಾಜಕೀಯ ಒತ್ತಡದಿಂದ ಇದುವರೆಗೂ ಕೂಡ ಅದು ಕುಲ್ಲ ಮಾಡಿಲ್ಲ. ಅವರಿಗೆ 8 ಎಕರೆ 10 ಗುಂಟೆ ಜಾಗ ಇರುತ್ತೆ ಒಬ್ಬರಿಗೆ, ತುಂಬ ಬೇರೆ ಕಡೆ ಇದ್ದಾವೆ, ಅದು ಕೂಡ ಮಾಡಲಿಲ್ಲ. ಅದೇ ನಾವು 2 ವಿಚಾರ ತಿಳ್ಕೊಂಡು ನಾವು ಕೂಡ ಹೋಗಿದ್ದೀವಿ, ಆದರೂ ಇದುವರೆಗೂ ಕೆಲಸ ಆಗಲಿಲ್ಲ. ನಾವು ಈ ಮುಂದಿನ ದಿವಸದಲ್ಲಿ ನಾವು ಹೋರಾಟ ಮಾಡಬೇಕಂತ ಎಚ್ಚರಿಕೆ ಕೂಡ ಕೊಟ್ಟರೂ ಕೂಡ ಇದುವರೆಗೂ ನಮಗೆ ಯಾವುದೇ ಕೂಡ ಕೆಲಸ ಆಗಲಿಲ್ಲ. ಹಂಗಾಗಿ ಅನಿವಾರ್ಯದಿಂದ ನಾವು 5ನೇ ತಾರೀಕು DC ಮುಂದೆ ಒಂದು ನಮ್ಮ ಆದಿದ್ರಾವಿಡ ಸಮುದಾಯದಿಂದ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಆದಿ ದ್ರಾವಿಡ ತುಳು ಸಮಾಜ ಸೇವಾ ಸಂಘದ ಸಂಚಾಲಕ ಚನ್ನಪ್ಪ, ಆಲೂರು ತಾಲೂಕು ಅಧ್ಯಕ್ಷ ಸುಬ್ರಹ್ಮಣ್ಯ, ಸಂಚಾಲಕ ಸೋಮಶೇಖರ್ ಇತರರು ಉಪಸ್ಥಿತರಿದ್ದರು. ಸರ್ಕಾರ ಘೋಷಿಸಿರುವ ಹುತಾತ್ಮರ ದಿನವನ್ನು ಹೊಳೆನರಸೀಪುರದ ವಾಸವಿ ಕ್ಲಬ್ ವತಿಯಿಂದ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ವಾಸವಿ ಕ್ಲಬ್ ಕಾರ್ಯದರ್ಶಿಗಳಾದ ವಾಸುದೇವ ಮೂರ್ತಿ, ಸತ್ಯ ಮತ್ತು ಅಹಿಂಸೆಯ ಮೂಲಕ ಸ್ವತಂತ್ರ ತಂದುಕೊಟ್ಟ ಗಾಂಧೀಜಿಯವರ ತತ್ವಗಳನ್ನು ನೆನೆಯುತ್ತಾ ಪ್ರಧಾನಿ ನರೇಂದ್ರ ಮೋದಿಯವರ ಸ್ವಚ್ಛ ಭಾರತ ಅಭಿಯಾನಕ್ಕೆ ಕೈಜೋಡಿಸುವ ನಿಟ್ಟಿನಲ್ಲಿ ಈ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ವಂದೇ ಮಾತರಂ ಮತ್ತು ಸ್ವಚ್ಛತೆಯ ಅರಿವು ಪ್ರತಿಯೊಬ್ಬರಲ್ಲೂ ಮೂಡಲಿ ಎಂದು ಹೇಳಿದರು. ಮಹಾತ್ಮ ಗಾಂಧೀಜಿ ಅವರ ಹುತಾತ್ಮರಾದ ಪ್ರಯುಕ್ತ ಸರ್ಕಾರ ಏನು ಒಂದು ಹುತಾತ್ಮರ ದಿನಾಚರಣೆ ಅಂತ ಪ್ರತಿ ಜನವರಿ 30ಕ್ಕೆ ನಿಗದಿ ಮಾಡಿದೆ,
ಅಂತಹ ಹುತಾತ್ಮರ ದಿನಾಚರಣೆ ಆಚರಣೆ ಮಾಡಲಿಕ್ಕೆ ನಾವು ಬಂದಿದ್ದೀವಿ. ಮಹಾತ್ಮ ಗಾಂಧೀಜಿಯವರ ಆಶೋತ್ತರಗಳ ಪ್ರಕಾರ ಅಲ್ಲದೆ ನಮಗೆಲ್ಲ ಈಗ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ಒಂದು ಪ್ರಮುಖ ಅಂಶ ಸ್ವಚ್ಛ ಭಾರತ ಆಂದೋಲನ, ಇಂತಹ ಒಂದು ಪ್ರಾಜೆಕ್ಟ್ನ ಇಟ್ಕೊಂಡು ನಾವು ಇವತ್ತು ವಾಸವಿ ಕ್ಲಬ್ ಹೊಳೆನರಸೀಪುರ ವತಿಯಿಂದ ಇಲ್ಲಿ ಸೇರಿದ್ದೀವಿ. ಈ ಹೊಳೆ ಹತ್ರ ಇರುವಂತಹ ಒಂದು ಈ ಆಂಜನೇಯ ಸ್ವಾಮಿ ದೇವಸ್ಥಾನ ಆಗಲಿ ಮತ್ತು ಒಂದು ಸೋಪನ್ ಕಟ್ಟೆ ಆಗಲಿ ಬಹಳ ಗಲೀಜಿನಿಂದ ಕೂಡಿತ್ತು. ಇಂತಹ ಸೋಪನ್ ಕಟ್ಟೆಯನ್ನು ಇವತ್ತೆಲ್ಲ ನಾವು ನಮ್ಮ ಕ್ಲಬ್ಬಿನ ಸದಸ್ಯರ ಸಹಯೋಗದೊಂದಿಗೆ ಸ್ವಚ್ಛಗೊಳಿಸಿದ್ದೇವೆ. ಅಲ್ಲದೆ ಇವತ್ತು ಇನ್ನೊಂದು ಪ್ರಮುಖವಾಗಿ ವಂದೇ ಮಾತರಂ 150 ವರ್ಷಗಳ ತುಂಬಿದ ಪ್ರಯುಕ್ತ ಅಂತಹ ವಂದೇ ಮಾತರಂ ಗೀತ ಗಾಯನ ಒಂದು ಕಾರ್ಯಕ್ರಮವನ್ನು ಸಹ ನಾವು ನಮ್ಮ ವಾಸವಿ ಕ್ಲಬ್ ಹೊಳೆನರಸೀಪುರ ವತಿಯಿಂದ ಹಮ್ಮಿಕೊಂಡಿದ್ದೀವಿ. ಇಂತಹ ಕಾರ್ಯಕ್ರಮಗಳು ಎಲ್ಲ ಕಡೆ ಆಗಬೇಕು. ಈ ಸ್ವಚ್ಛ ಭಾರತ ಆಂದೋಲನದ ಮುಖಾಂತರ ಸ್ವಚ್ಛತೆ ಅರಿವು ಪ್ರತಿಯೊಬ್ಬರಿಗೂ ಮೂಡಬೇಕು. ಅಲ್ಲದೆ ವಂದೇ ಮಾತರಂ ಇಡೀ ಭಾರತ ದೇಶಾದ್ಯಂತ ಮೊಳಗಬೇಕು ಈ ವರ್ಷ ಅನ್ನೋದೇ ನಮ್ಮ ಒಂದು ಅಭಿಮತ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಸಿ ಕೋರ್ಟ್ನಲ್ಲಿ ಬಾಕಿ ಉಳಿಸಿದ್ದ ಪ್ರಕರಣಗಳ ವಿಲೇವಾರಿ ಅಸಾಧ್ಯ ಎನ್ನಲಾಗಿತ್ತು. ಆದರೆ ಅಧಿಕಾರಿಗಳ ಸಹಾಯದಿಂದ ಇದೀಗ ಅಸಾಧ್ಯವಾಗದನ್ನು ನಾವು ಸಾಧ್ಯವಾಗಿಸಿದ್ದೇವೆ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆ. ಸರ್ಕಾರಿ ಭೂ ಎತ್ತುವರಿ ತೆರವು ಕೆಲಸ ಆರಂಭವಾಗಿಲ್ಲ. ಏಪ್ರಿಲ್ ನಂತರ ಬೀಟ್ ಆಪ್ನಲ್ಲಿನ ಮಾಹಿತಿ ಆಧಾರದಲ್ಲಿ ಒತ್ತುವರಿ ತೆರವು ಕೆಲಸ ಆರಂಭವಾಗಬೇಕು. ಅಧಿಕಾರಿಗಳಿಗೆ ಸೂಚನೆ ನೀಡಿದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ. ಮತ್ತು ಕಾರ್ ಡಿವೈಡರ್ಗೆ ಡಿಕ್ಕಿ, ಪಲ್ಟಿಯಾಗಿ ಕ್ಷಣಾರ್ಧದಲ್ಲಿ ಉರಿದ ಕಾರು. ಸ್ಥಳದಲ್ಲೇ ಓರ್ವ ವ್ಯಕ್ತಿ ಸಾವು. ಅರಸೀಕೆರೆ ತಾಲೂಕಿನ ಬಾಣಾವಾರದಲ್ಲಿ ದುರ್ಘಟನೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.